ಸ್ನೇಹಿತರೆ, ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಮ್ಮ ಇತಿಹಾಸ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ತೆ ಸ್ನೇಹಿತರೆ, ನಮ್ಮ ಇತಿಹಾಸ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, 1995ರಲ್ಲಿ ವರ್ಲ್ಡ್ ಅಲ್ಲಿ ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಕೇಸ್ ಆಗಿ ಉಳ್ಕೊಳ್ಳುತ್ತೆ. ಆ ಕೇಸ್ ಯಾವುದು ಅಂದ್ರೆ ಅದೇ ಬಸ್ ನಂಬರ್ 375. ಈ ಒಂದು ಇನ್ಸಿಡೆಂಟ್ ನಡೆದಿರೋದು ನಮ್ಮ ದೇಶದ ಪಕ್ಕದ ದೇಶದವರಾಗಿರೋ ಚೀನಾ ದೇಶದಲ್ಲಿ. ಬೀಜಿಂಗ್ ಅನ್ನೋ ಒಂದು ಸಿಟಿಯಿಂದ ಫ್ರಾಂಕ್ಲಿನ್ ಹಿಲ್ಸ್ ಅನ್ನೋ ಒಂದು ಜಾಗಕ್ಕೆ ಹೋಗ್ಬೇಕಾದಂತ ಬಸ್ಸು ದಿಢೀರಂತ ನಾಪತ್ತೆ ಆಗುತ್ತೆ. ಅದಲ್ಲದೆ ಈ ಬಸ್ಸು ಒನ್ ಡೇ ಆದ್ರೂ ಕೂಡ ಈ ಬಸ್ ಎಲ್ಲೋಯ್ತು ಅನ್ನೋದು ಕೂಡ ಯಾರಿಗೂ ಗೊತ್ತಾಗಲ್ಲ. ಅರೆ ಗುರು, ಈ ಬಸ್ ಕೊನೆಗಾದ್ರೂ ಈ ಬಸ್ ಸಿಗ್ತಾ ಇಲ್ವಾ ಅನ್ನೋದಾದ್ರೂ ನೀವು ಕೇಳೋದಾದ್ರೆ ಹೌದು, ಕೊನೆಗೇನೋ ಈ ಬಸ್ ಸಿಗುತ್ತೆ. ಆದ್ರೆ ಇದು ಫ್ರಾಂಕ್ಲಿನ್ ಹಿಲ್ಸ್ಗೆ ಹೋಗ್ಬೇಕಾದಂತ ಬಸ್ಸು ಸುಮಾರು ದೂರದಲ್ಲಿರೋ ಒಂದು ಕೆರೆಯಲ್ಲಿ ಸಿಗುತ್ತೆ. ಅಂದ್ರೆ ಕೆರೆಯಲ್ಲಿ ಮುಳುಗಿರೋ ಬಸ್ ಸಿಗುತ್ತೆ. ಅಲ್ಲ, ಫ್ರಾಂಕ್ಲಿನ್ ಹಿಲ್ಸ್ ಅನ್ನೋ ಜಾಗಕ್ಕೆ ಹೋಗ್ಬೇಕಾದಂತ ಬಸ್ಸು ಫ್ರಾಂಕ್ಲಿನ್ ಹಿಲ್ಸ್ ಇಂದ ಸುಮಾರು ದೂರದಲ್ಲಿರೋ ಕೆರೆಯಲ್ಲಿ ಹಾಕೋಯ್ತು. ತುಂಬಾ ಸ್ಕೇರಿ ಆಗಿದೆ ಅಲ್ವಾ ಸ್ಟೋರಿ. ಅದಕ್ಕೋಸ್ಕರ ಈ ಒಂದು ರಿಯಲ್ ಸ್ಟೋರಿನ ನಿಮಗೋಸ್ಕರ ನಾನು ಮುಂದಿಟ್ಟಿದ್ದೀನಿ. ಹಾಗಾದ್ರೆ ಬನ್ನಿ, ಈ ಒಂದು 375 ಬಸ್ಸು ಎಲ್ಲೋಯ್ತು, ಅದಲ್ಲದೆ ಆ ಒಂದು ರಾತ್ರಿ ಅಂದ್ರೆ ಮಿಡ್ ನೈಟ್ ಟೈಮಲ್ಲಿ ಏನ್ ಇನ್ಸಿಡೆಂಟ್ ಆಯ್ತು, ಅದಲ್ಲದೆ ಇದು ಒಂದು ವರ್ಲ್ಡ್ ನಲ್ಲಿ ಅನ್ಸಾಲ್ವ್ಡ್ ಮಿಸ್ಟ್ರಿ ಕೇಸ್ ಆಗಿ ಉಳ್ಕೊಳ್ಳೋಕೆ ಕಾರಣ ಏನು ಅಂತ ನಮ್ಮ ಚಾನೆಲ್ ನಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಆನ್ 14 ನವೆಂಬರ್ 1995 ಚೀನಾದ ಒಂದು ಬೀಜಿಂಗ್ ಅನ್ನೋ ಸಿಟಿಯಿಂದ ಒಂದು ಬಸ್ಸು ಸುಮಾರು 16 ಕಿಲೋಮೀಟರ್ ದೂರದಲ್ಲಿರೋ ತನ್ನ ನಿರ್ದಿಷ್ಟವಾದ ಜಾಗವಾದ ಫ್ರಾಂಕ್ಲಿನ್ ಹಿಲ್ಸ್ಗೆ ಹೋಗ್ಬೇಕಾದಂತ ಬಸ್ ಆಗಿತ್ತು. ಅದಲ್ಲದೆ ಈ ಒಂದು ರೂಟ್ ಅನ್ನ ಕವರ್ ಮಾಡಲಿಕ್ಕೆ ಸುಮಾರು 1 ಅವರ್ ಅಂತೂ ಬೇಕಾಗಿತ್ತು. ಅದಲ್ಲದೆ ಬೀಜಿಂಗ್ ಇಂದ ಹೊರಡ್ತಕ್ಕಂತ ಈ ಒಂದು ಬಸ್ಸು ಲಾಸ್ಟ್ ಬಸ್ ಆಗಿರುತ್ತೆ. ಹೌದು, ಯಾಕಂದ್ರೆ ಮಿಡ್ ನೈಟ್ ಟೈಮ್ ಅಲ್ಲಿ ಫ್ರಾಂಕ್ಲಿನ್ ಹಿಲ್ಸ್ಗೆ ಟ್ರಾವೆಲ್ ಮಾಡೋರು ಯಾರೇ ಆಗಿದ್ರು ಕೂಡ ಈ ಒಂದು ಬಸ್ ಅನ್ನ ಮಿಸ್ ಮಾಡಿದ್ರೆ ಬೆಳಗ್ಗಿನವರೆಗೂ ಯಾವುದೇ ರೀತಿ ವೆಹಿಕಲ್ಗಳು ಸಿಗೋದಿಲ್ಲ. ಅರೆ ಹೋಗ್ಲಿ ಬಿಡು ಗುರು, ಇರೋದು 16 ಕಿಲೋಮೀಟರ್ ದೂರ ತಾನೆ, ಹೆಂಗೋ ನಡ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ಯಾರ್ದಾದ್ರು ಡ್ರಾಪ್ ತಗೊಂಡಾದ್ರೂ ಕೇಳ್ಕೊಂಡು ಹೋಗ್ಬೋದಲ್ಲ ಗುರು, ಅದ್ರಲ್ಲಿ ಏನ್ ಗುರು ದೂರ ಇದೆ, ಹೆಂಗಿದ್ರು ಡ್ರಾಪ್ ತಗೊಂಡು ಹೋಗ್ಬೋದಲ್ಲ ಅಂತ ನೀವು ಅನ್ಕೊಂಡ್ರೆ ಸ್ನೇಹಿತರೆ, ನಾನು ಫಸ್ಟೇ ನಿಮಗೆ ಹೇಳಿದ್ದೀನಿ, ಇದೇ ಒಂದು ಲಾಸ್ಟ್ ಬಸ್ ಆಗಿತ್ತು. ಮತ್ತೆ ಅವರಿಗೆ ಬೆಳಗ್ಗಿನವರೆಗೂ ಕೂಡ ಯಾವುದೇ ರೀತಿ ಒಂದು ವೆಹಿಕಲ್ಗಳು ಸಿಗೋದಿಲ್ಲ ಅಂತ. ಯಾಕೆ ಹಾಗೆ ಅಂದ್ರೆ ಈ ಫ್ರಾಂಕ್ಲಿನ್ ಹಿಲ್ಸ್ಗೆ ಹೋಗ್ಬೇಕಾದಂತ ರೂಟ್ ಏನಿದೆ ಅಂದ್ರೆ ದಾರಿ ಏನಿದೆ, ಇದು ಬಹಳ ಡೇಂಜರಸ್. ಯಾಕಂದ್ರೆ ಅದು ಒಂದು ಡಾರ್ಕ್ ಫಾರೆಸ್ಟ್ ಅಲ್ಲಿ ಕೂಡ್ಕೊಂಡಿದೆ. ಫುಲ್ ಡಾರ್ಕ್ ನೈಟು, ಒಂದು ಸೌಂಡ್ ಕೂಡ ಕೇಳಿಸಲ್ಲ, ಅಷ್ಟು ಡಾರ್ಕ್ ನೈಟು, ಸೈಲೆಂಟ್ ಪ್ಲೇಸು. ಅದಲ್ಲದೆ ಆ ಡಾರ್ಕ್ ಫಾರೆಸ್ಟ್ ಪಕ್ಕದಲ್ಲಿ ಯಾವುದೇ ರೀತಿ ಮನೆಗಳಿಲ್ಲ. ಸುಮಾರು 16 ಕಿಲೋಮೀಟರ್ ದೂರದಲ್ಲಿರೋ ಆ ಫ್ರಾಂಕ್ಲಿನ್ ಹಿಲ್ಸ್ಗೆ ಫುಲ್ಲು ಡಾರ್ಕ್ ಫಾರೆಸ್ಟ್ ಇಂದ ಕೂಡ್ಕೊಂಡಿದೆ. ಆ ಒಂದು ಕಾರಣದಿಂದ ಅಲ್ಲಿ ಈ ಒಂದು ಬಸ್ ಲಾಸ್ಟ್ ಬಸ್ ಆಗಿರುತ್ತೆ. ಈ ಒಂದು ಲಾಸ್ಟ್ ಬಸ್ ಅನ್ನ ಮಿಸ್ ಮಾಡಿದ್ರೆ ಬೆಳಗ್ಗಿನವರೆಗೂ ಕೂಡ ಯಾವುದೇ ರೀತಿ ವೆಹಿಕಲ್ಗಳು ಸಿಗೋದಿಲ್ಲ. ಓಕೆ, ಅಟ್ 11:30ಕ್ಕೆ ಸರಿಯಾಗಿ ಬೀಜಿಂಗ್ ಸಿಟಿಯಿಂದ ಈ ಒಂದು ಬಸ್ಸು ಹೊರಡುತ್ತೆ. ಅದಲ್ಲದೆ ತನ್ನ ಫಸ್ಟ್ ಸ್ಟಾಪ್ ಅಲ್ಲೇ ಸುಮಾರು 4 ಜನ ಹತ್ತಾರೆ. ಅಂದ್ರೆ ಒಂದು ಹುಡುಗ ಹುಡುಗಿ ಜೋಡಿ, ಅದಲ್ಲದೆ ಒಬ್ಬ ವಯಸ್ಸಿನ ಮುದುಕ, ಹಾಗೆ ಒಬ್ಬ ಯಂಗ್ ಬಾಯ್ ಅಂದ್ರೆ ವಯಸ್ಸಿನ ಹುಡುಗ ಈ ಒಂದು ಬಸ್ ಅನ್ನ ಹತ್ತಾರೆ. ನಂತರ ಬಸ್ ಮೂವ್ ಶುರು ಆಗುತ್ತೆ. ಅದಲ್ಲದೆ ಈ ಒಂದು 4 ಜನ ಡ್ರೈವರ್ ಮುಂದೆ ಸೀಟದಲ್ಲಿರೋ ಈ ಹುಡುಗ ಹುಡುಗಿ ಜೋಡಿ ಏನಿದೆ ಅವರು ಆ ಒಂದು ಸೀಟಲ್ಲಿ ಕುತ್ಕೊಳ್ತಾರೆ. ಮತ್ತೆ ಆ ವಯಸ್ಸಿನ ಮುದುಕ ಏನಿರ್ತಾನಲ್ಲ ಅವರಿಗೆ ಆದಂತ ಸೀಟ್ಗಳನ್ನ ನೇಮಕ ಮಾಡಿರ್ತಾರೆ. ಆ ಒಂದು ಸೀಟಲ್ಲಿ ಆ ಮುದುಕ ಕುತ್ಕೊಳ್ತಾನೆ. ಮತ್ತೆ ಆ ಹುಡುಗ ಏನಿದ್ನಲ್ಲ ಆ ಹುಡುಗ ಮುದುಕ ಕುಂತಿರೋ ಮುಂದಿನ ಸೀಟಲ್ಲಿ ಆ ಹುಡುಗ ಕುತ್ಕೊಳ್ತಾನೆ.
ಹೀಗೆ ಬಸ್ ಟ್ರಾವೆಲ್ ಆಗ್ತಾ ಇರುತ್ತೆ. ಈಗ ಬಸ್ ನಂಬರ್ 375 ಇರೋದು ಟೋಟಲ್ 6 ಜನ. ಹೇಗೆ ಅಂದ್ರೆ ಬಸ್ ಡ್ರೈವ್ ಮಾಡ್ತಿರೋ ಡ್ರೈವರು, ಹಾಗೆ ಟಿಕೆಟ್ ಅನ್ನು ಹಂಚೋ ಕಂಡಕ್ಟರು, ಹುಡುಗ ಹುಡುಗಿ ಜೋಡಿ, ಮತ್ತೆ ಆ ವಯಸ್ಸಿನ ಮುದುಕ, ಹಾಗೆ ಅವನ್ ಮುಂದೆ ಕುಂತಿರೋ ಒಬ್ಬ ಯಂಗ್ ಬಾಯ್ ಅಂದ್ರೆ ವಯಸ್ಸಿನ ಹುಡುಗ. ಈಗ ಟೋಟಲ್ ಅಲ್ಲಿರೋದು 6 ಜನ. ಹೀಗೆ ಬಸ್ ಟ್ರಾವೆಲ್ ಆಗ್ತಾ ಇರುತ್ತೆ. ಇನ್ನೇನು ಲೈಟಾಗಿ ಆ ಒಂದು ಬೀಜಿಂಗ್ ಸಿಟಿನ ದಾಟ್ತಿರ್ತಾರೆ. ಅಂದರೆ ಫ್ರಾಂಕ್ಟನ್ ಹಿಲ್ಸ್ಗೆ ಹೋಗುವಂಥ ದಾರಿ ಇನ್ನೇನು ಬರ್ತಿರುತ್ತೆ, ಅದೇ ಒಂದು ನಡು ರೋಡಲ್ಲಿ ಒಂದು ಬಸ್ ಸ್ಟಾಪ್ ಇರುತ್ತೆ. ಆ ಒಂದು ಬಸ್ ಸ್ಟಾಪಲ್ಲಿ ಆ ಹುಡುಗ ಹುಡುಗಿ ಜೋಡಿ ಏನಿರ್ತಲ್ಲ, ಅವರು ತಮ್ಮ ಸ್ಟಾಪಲ್ಲಿ ಇಳ್ಕೊಂಡ್ಬಿಡ್ತಾರೆ. ನಂತರ ಮತ್ತೆ ಬಸ್ ಟ್ರಾವೆಲ್ ಆಗ್ತಿರುತ್ತೆ. ಈಗ ಬಂತು ನೋಡ್ರಿ ಒಂದು ಸ್ಕೇರ್ ಸ್ಟೋರಿ. ಇಲ್ಲಿಂದ ನಿಮಗೆ ಮಜಾ ಸಿಗುತ್ತೆ. ಈಗ ಆ ಒಂದು ಬಸ್ಸು ಡಾರ್ಕ್ ಫಾರೆಸ್ಟ್ಗೆ ಎಂಟ್ರಿ. ಈಗ ಒಂದು ಬಸ್ಸು ಆ ಒಂದು ರೂಟಿಗೆ ಎಂಟ್ರಿ ಆಗುತ್ತೆ. ಫುಲ್ಲು ಹೊರಗಡೆ ಡಾರ್ಕ್ ನೈಟು, ಏನು ಕಾಣಿಸ್ತಾ ಇಲ್ಲ ಹೊರಗಡೆ. ಫುಲ್ಲು ಚಳಿ ವಾತಾವರಣ, ಯಾಕಂದ್ರೆ ನವಂಬರ್ ತಿಂಗಳಲ್ವಾ, ಫುಲ್ಲು ಚಳಿ ವಾತಾವರಣ. ಅದಲ್ಲದೆ ಜೋರ್ ಮಳೆ ಬೇರೆ ಬರ್ತಾ ಇದೆ ಹೊರಗಡೆ. ಫುಲ್ಲು ಡಾರ್ಕ್ ನೈಟು. ಇದೇ ತರ ಬಸ್ ಟ್ರಾವೆಲ್ ಆಗ್ತಿರುತ್ತೆ. ಈಗ ಆ ಒಂದು 375 ಬಸ್ನಲ್ಲಿರೋದು ಕೇವಲ 4 ಜನ. ಯಾಕಂದ್ರೆ 2 ಜನ ದಾರಿಯಲ್ಲಿರೋ ಒಂದು ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ಬಿಟ್ರು, ಯಾವ್ದೋ ಒಂದು ಹುಡುಗ ಹುಡುಗಿ ಜೋಡಿ. ಈಗ ಈ ಒಂದು ಬಸ್ ಅಲ್ಲಿರೋದು ಕೇವಲ 4 ಜನ. ಅಂದ್ರೆ ಆ ವಯಸ್ಸಾಗಿರೋ ಮುದುಕ ಮತ್ತೆ ಆ ಹುಡುಗ, ಹಾಗೆ ಬಸ್ ಅನ್ನ ಡ್ರೈವ್ ಮಾಡ್ತಿರೋ ಡ್ರೈವರು, ಮತ್ತೆ ಟಿಕೆಟ್ ಅನ್ನ ಹಂಚೋ ಕಂಡಕ್ಟರ್ ಮಾತ್ರ. ಹೀಗೆ ಆ ಮುದುಕ ಏನೋ ಕಿಟಕಿಯಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಕುತ್ಕೊಂಡಿರ್ತಾನೆ. ಆ ಹುಡುಗ ಫುಲ್ಲು ಚಳಿ ವಾತಾವರಣ ಅಲ್ವಾ, ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅದಲ್ಲದೆ ಡ್ರೈವರ್ ಅಂತೂ ಬಸ್ ಡ್ರೈವ್ ಮಾಡ್ತಿರ್ತಾರೆ. ಕಂಡಕ್ಟರ್ ಡ್ರೈವರ್ ತಲೆ ಹೋಗಿ ಏನೋ ತಮ್ಮ ಕಷ್ಟ ಸುಖಗಳ ಬಗ್ಗೆ ಕೆಲವೊಂದು ಮಾತುಗಳನ್ನು ಮಾತಾಡ್ತಿರ್ತಾರೆ. ಹೀಗೆ ಬಸ್ ಡ್ರೈವ್ ಮಾಡ್ತಿರ್ತಾನೆ ಡ್ರೈವರು. ಅದೇ ಒಂದು ಟೈಮ್ ನಲ್ಲಿ ಸುಮಾರು ದೂರದಲ್ಲಿ ಯಾರೋ ಇಬ್ರು ಬಸ್ಗೆ ಕೈ ಹಾಕ್ತಾರೆ. ಅಂದ್ರೆ ಬಸ್ ನ ಸ್ಟಾಪ್ ಕೊಡೋದಕ್ಕೆ ಕೈ ಹಾಕ್ತಾರೆ. ಇದನ್ನ ನೋಡ್ಬಿಟ್ಟು ಆ ಬಸ್ಸಿನ ಡ್ರೈವರು ಗಾಬರಿ ಆಗ್ತಾನೆ. ಯಾಕಂದ್ರೆ ಈ ಒಂದು ಡಾರ್ಕ್ ಫಾರೆಸ್ಟ್ ಅಲ್ಲಿ ಯಾರೋ ಇಬ್ರು ಬಸ್ ಸ್ಟಾಪ್ ಮಾಡೋದಕ್ಕೆ ಅಲ್ಲಿ ಹೇಳ್ತಿದಾರೆ. ಗಾಬರಿ ಆಗುತ್ತೆ, ಹೌದಲ್ವಾ? ಯಾರಿಗಾದ್ರೂ ಗಾಬರಿ ಆಗೇ ಆಗುತ್ತೆ. ಯಾಕಂದ್ರೆ ಆ ಒಂದು ಫಾರೆಸ್ಟ್ ಅಲ್ಲಿ ಯಾರೋ ಇಬ್ರು ಬಸ್ಗೆ ಕೈ ಹಾಕ್ತಿದ್ದಾರೆ ಅಂದ್ಮೇಲೆ ಏನೋ ಒಂದು ಕಾರಣ ಇರ್ಬೇಕಲ್ವಾ ಅಂತೇಳಿ ಡ್ರೈವರಿಗೆ ಬಹಳ ಗಾಬರಿ ಆಗ್ತಾನೆ. ಇವ್ರೇನಾದ್ರು ಕಳ್ಳರಾಗಿರ್ಬೋದಾ? ಡ್ರೈವರ್ ಏನ್ ಮಾಡ್ತಾನೆ, ಬಸ್ ನ ಏನ್ ಮಾಡ್ಬಿಟ್ಟು ಸ್ಪೀಡ್ ಮಾಡ್ತಾನೆ ಬಸ್ನ. ಆದ್ರೆ ಕಂಡಕ್ಟರ್ ಕೇಳಲ್ಲಲ್ವಾ. ಕಂಡಕ್ಟರ್ ಇಲ್ಲ ಗುರು, ಅವ್ರೇನೋ ಅವ್ರ ಪ್ಯಾಸೆಂಜರ್ಸೇ ಇರ್ಬೇಕು, ಬಸ್ ಸ್ಟಾಪ್ ಅಲ್ಲೇ ಇರ್ತಾರೆ, ಅವರು ಕಾದು ಬಹಳ ಟೈಮ್ ಆಗಿರುತ್ತೆ ಅಂತೇಳಿ ಹಿಂಗೆ ನಡ್ಕೊಂತ ಹೋಗೋಣ ಅಂತೇಳಿ ಇಲ್ಲಿವರೆಗೆ ಬಂದಿರ್ತಾರೆ. ಸುಸ್ತಾಗಿ ಅಲ್ಲೇ ಕುತ್ಕೊಂಡಿರ್ತಾರೆ, ಬಸ್ಗೋರ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ಸ್ಟಾಪ್ ಕೊಡೋಣ ಅವರಿಗೆ, ಯಾಕಂಗ್ ಮಾಡ್ತೀಯ ಅಂತೇಳಿ ಬಸ್ನ ಕಂಡಕ್ಟರ್ ಸ್ಟಾಪ್ ಕೊಡ್ತಾನೆ. ಆದ್ರೆ ಸ್ನೇಹಿತರೆ, ಇಲ್ಲೊಂದು ನೀವು ಗಮನಿಸ್ಬೇಕಾಗಿರೋದು ಏನಂದ್ರೆ, ಡ್ರೈವರ್ ಬಸ್ ಅನ್ನ ಸ್ಟಾಪ್ ಮಾಡಿದ ಕೂಡಲೇ ದೂರದಲ್ಲಿ ಏನ್ ಬಸ್ ಕೈ ಮಾಡಿದ್ರಲ್ಲ ಇಬ್ರು, ಆ ಇಬ್ರು ತಾನೇ ಬಸ್ ಅನ್ನ ಹತ್ಬೇಕಾಗಿರೋದು. ಆದ್ರೆ ಇಲ್ಲಿಬ್ರು ಹತ್ತಲ್ಲ, 3 ಜನ ಬಸ್ ಅನ್ನ ಹತ್ತಾರೆ. ಅದಲ್ಲದೆ ಅವ್ರು ನೋಡೋಕೆ ಯಾವ ರೀತಿ ಇದ್ರಂದ್ರೆ, ಏನೋ ಒಬ್ರು ಹಳೇ ಕಾಲದ ಜನ ತರ, ಅಂದ್ರೆ ರಾಜರ ಕಾಲದವ್ರ ಅನ್ನೋತರ, ಚೀನಾದ ರಾಜರ ಕಾಲದವ್ರ ಅಂತಾರ. ಅವ್ರ ಬಟ್ಟೆ ಹೇಗಿತ್ತು ಅಂದ್ರೆ ರಾಜರ ಕಾಲದವ್ರ ತರ ಬಟ್ಟೆ ಇತ್ತು. ಅದಲ್ಲದೆ ಇಬ್ರು ಆಕ್ಟಿವ್ ಆಗಿರ್ತಾರೆ. ನಡು ಬತ್ತಲ್ಲಿ ಏನ್ ಇರ್ತಾನೆ, ಅವ್ನು ಫುಲ್ ವೀಕ್ನೆಸ್ ಆಗಿರ್ತಾರ, ಫುಲ್ ನನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ಸುಸ್ತಾಗಿರೋ ತರ ಇರ್ತಾನೆ. ಇವ್ರ ಅಕ್ಕಪಕ್ಕದವ್ರು ಏನಿರ್ತಾರಲ್ಲ, ಇವ್ರು ಸರ್ವೆಂಟ್ ತರ ಇರ್ತಾನೆ, ಅಂದ್ರೆ ಸೇವಕರ ಅನ್ನೋ ತರ, ಅದನ್ನ ನೋಡ್ಕೊಳ್ಳೋ ಸೇವಕರ ಅನ್ನೋ ತರ ಇರ್ತಾರೆ. ಆಮೇಲೆ ಬಸ್ ಮತ್ತೆ ಮೂವ್ ಶುರು ಆಗುತ್ತೆ. ಆ 3 ಜನ ಏನಿರ್ತಾರೋ, ಮುದುಕನ ಹಿಂದಿನ ಸೀಟ್ ಇರೋ 3 ಸೀಟ್ಗಳು ಇರ್ತಾವೆ, ಲಾಸ್ಟ್ ಸೀಟ್ ಅಲ್ಲಿ ಖಾಲಿ ಇರುತ್ತೆ. ಆ 3 ಜನ ಕುತ್ಕೊಳ್ತಾರೆ. ಈಗ ಬಸ್ ಮತ್ತೆ ಮೂವ್ ಆಗ್ತಾ ಇರುತ್ತೆ. ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಸೈಲೆಂಟ್ ಆಗಿರ್ತಕ್ಕಂಥ ಮುದುಕ ಏನಿರ್ತಾನಲ್ಲ, ಆತ ಇದ್ದಕ್ಕಿದ್ದಂತೆ ತನ್ನ ಮುಂದಕ್ಕೆ ಸೀಟಲ್ಲಿ ಕುಂತಿರೋ ಹುಡುಗನ ಜೊತೆ ಜಗಳ ಮಾಡಕ್ ಶುರು ಮಾಡ್ತಾನೆ. ಫುಲ್ಲು ಜಗಳ, ಹಂಗೆ ಕಿರಿಕು ಫುಲ್ಲು ಜಗಳ ಮಾಡ್ತಿರ್ತಾನೆ ಆ ಹುಡುಗನ ಮೇಲೆ. ಇದನ್ನ ನೋಡಕ್ಕಾಗದೆ ಆ ಬಸ್ಸಿನ ಕಂಡಕ್ಟರ್ ಬಂದು, ಏನಪ್ಪಾ ನೀವಿಬ್ರು ಜಗಳ ಯಾಕೆ ಹಿಂಗ್ ಕಿತ್ತಾಡ್ತಿದ್ದೀರಾ ಅಂತ ಕೇಳಿದಾಗ ಮುದುಕ ಏನ್ ಹೇಳ್ತಾನೆ, ಇಲ್ಲಿ ನೋಡ್ರಿ, ಇವನು ನಾನು ಬಸ್ನಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಇವ್ನು ಹಿಂದಕ್ಕಿಂದ ನಂದು ಪರ್ಸನ್ನ ತಗೊಂಡ್ಬಿಟ್ಟಿದ್ದಾನೆ, ಎಷ್ಟು ಹೇಳಿದ್ರು ಕೊಡ್ತಾ ಇಲ್ಲ, ಅವ್ನು ದೊಡ್ಡ ಕಳ್ಳ ಅಂತೇಳಿ ಅವನ ಮೇಲೆ ಅಪರಾಧ ಹೊರಿಸ್ತಾನೆ. ಅದಲ್ಲದೆ ಹುಡುಗ ಸುಮ್ಮನೆ ಇರ್ತಾನ. ಆ ಹುಡುಗ ಕೂಡ, ರೀ ನಿಮ್ದೆಲ್ರಿ ನಾ ಪರ್ಸ್ ತಗೊಂಡಿದ್ದೀನಿ, ಏನ್ರಿ ಈ ತರ ಯಾರಾದ್ರೂ ಹೇಳ್ತಾರೇನ್ರಿ, ವಯಸ್ಸಾಗಿರೋರು ನಿಮ್ಗೆ ಗೊತ್ತಾಗಲ್ವಾ, ನಾನ್ ಎಲ್ರಿ ತಗೊಂಡಿದ್ದೀನಿ ಅಂತೇಳಿ ಅಲ್ಲಿ ಕೂಡ
ಜಗಳ ಮಾಡ್ತಿರ್ತಾನೆ. ಹೀಗೆ ಇಬ್ರು ಜಗಳನ ನೋಡಕ್ಕಾಗದಲ್ಲ ಕಂಡಕ್ಟರ್ ಒಂದು ವಾರ್ನಿಂಗ್ ಕೊಟ್ಬಿಡ್ತಾನೆ. ಏನಂತ, ಈಗ ನೀವು ಇಬ್ರು ಸುಮ್ನೆ ಇರ್ಲಿಲ್ಲ ಅಂದ್ರೆ ನಾನು ಬಸ್ ಸ್ಟಾಪ್ ಕೊಟ್ಬಿಟ್ಟು ನಿಮ್ಮನ್ನ ಇಲ್ಲೇ ಇಳಿಸ್ಬಿಡ್ತೀನಿ, ಸುಮ್ನೆ ಇದ್ಬಿಡಿ ಅಂತ ಒಂದು ವಾರ್ನಿಂಗ್ ಕೊಡ್ತಾನೆ. ಆದ್ರೂ ಕೇಳಲ್ಲ. ಬಿಡಿ, ಇಲ್ಲೇ ಹೇಳ್ಕೊಂಡು ನಿಮ್ಮನ್ನ ಹತ್ರದಲ್ಲಿರೋ ಯಾವ್ದಾರ ಒಂದು ಪೊಲೀಸ್ ಸ್ಟೇಷನ್ಗೆ ಕೈ ಕೊಡ್ತೀನಿ. ಅವಾಗ ಅವನು ಒಪ್ಕೊಂಡು ತನ್ನ ತಪ್ಪನ್ನು ಒಪ್ಕೊಂಡು ನನ್ನ ಪರ್ಸ್ನ ಕೊಟ್ಬಿಡ್ತಾನೆ. ಇಳಿಸ್ಬಿಡಿ ಬಸ್ನ ನೋಡೋಣ ಅಂತೇಳಿ ಕಂಡಕ್ಟರ್ ಏನ್ ಮಾಡ್ತಾನೆ, ಇವ್ರಿಬ್ರು ಜಗಳ ತಡೆಯೋಕ್ಕಾಗ್ದಾನೆ ಕೊನೆಗೆ ಸ್ಟಾಪ್ ಕೊಟ್ಬಿಡ್ತಾನೆ ಬಸ್ನ. ಆಗ ಇವರಿಬ್ಬರನ್ನ ಇಳಿಸಿದ್ದು, ಆಗ ತನ್ನ ಪಾಡಿಗೆ ಬಸ್ ಹೋಗ್ಬಿಡುತ್ತೆ. ಆಗ ಇವರಿಬ್ಬರು ನಡು ದಾರಿಯಲ್ಲಿ ನಿಂತ್ಕೊಂಡಿರ್ತಾರೆ. ಆ ಒಂದು ಡಾರ್ಕ್ ಫಾರೆಸ್ಟ್ ಅಲ್ಲಿ, ಯಾರು ಓಡಾಡ್ತಕ್ಕಂತ ಆ ಡಾರ್ಕ್ ಫಾರೆಸ್ಟ್ ಅಲ್ಲಿ ಇವರಿಬ್ರು ನಡು ದಾರಿಯಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ಆ ಹುಡುಗ ಮತ್ತೆ ರೇಗಾಡಕ್ ಶುರು ಮಾಡ್ತಾನೆ ಆ ಮುದುಕನ ಮೇಲೆ. ನೋಡ್ರಿ, ನೀವು ಈ ಮಾಡಿರೋ ತಪ್ಪಿಗೆ ಪರ್ಸ್ ತಗೊಂಡಿಲ್ಲ ಅಂತ ಎಷ್ಟ್ರಿ ನೀವು ಕಾಟ ಆಡಿಸ್ತೀರಾ? ನಾವು ತಗೊಂಡಿಲ್ಲ ರೀ, ನೋಡ್ರಿ ನಿಮ್ ಇಚ್ಚಿಗೆ ನಾನು ನಡು ದಾರಿಯಲ್ಲಿ ನಿಂತ್ಕೊಳ್ಬೇಕಾಯ್ತು ಅಂತ ಜೋರಾಗಿ ಅವ್ರ ಮೇಲೆ ರೇಗಾಡ್ತಿರ್ತಾನೆ. ಆದ್ರೆ ಇಲ್ಲಿ ಏನ್ ಗಮನಿಸ್ಬೇಕಂದ್ರೆ, ನೀವು ವೈಲೆಂಟ್ ಆಗಿರ್ತಕ್ಕಂಥ ಮುದುಕ ಆ ಟೈಮಲ್ಲಿ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ. ಇದನ್ನ ನೋಡಿ ಹುಡುಗ, ರೀ ಅಲ್ಲಿ ಹಂಗೆ ನಾಯಿ ತರ ಕಿರ್ಚಾಡ್ತಿದ್ರಲ್ಲ ರೀ. ಆಗ ಆ ಮುದುಕ ಹುಡುಗನಿಗೆ ಒಂದು ಮಾತು ಹೇಳ್ತಾನೆ. ನೋಡಪ್ಪ ಮಗ, ನನ್ನ ಮಾತನ್ನ ಸರಿಯಾಗಿ ಗಮನ ಇಟ್ಟು ಕೇಳು. ಹೌದು, ನೀನ್ ನನ್ನ ಪರ್ಸ್ನ ತಗೊಂಡಿಲ್ಲ, ಆದ್ರೆ ನಾನು ಈ ತರ ಮಾಡ್ಬೇಕಾಗಿ ಬಂತು, ನನ್ನ ಮಾತನ್ನ ಗಮನ ಇಟ್ಟು ಕೇಳು ಅಂತ ಹೇಳಿದಾಗ ಆ ಹುಡುಗ ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ಆಗ ಆ ಮುದುಕ ಏನ್ ಹೇಳ್ತಾನಂದ್ರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ನಡು ದಾರಿಯಲ್ಲಿ 3 ಜನ ಹೋಗ್ತಾರೆ, ಅವ್ರನ್ನ ಸರಿಯಾಗಿ ಗಮನಿಸ್ತಾ ಅಂತ ಆ ಹುಡುಗನಿಗೆ ಕೇಳ್ತಾನೆ ಮುದುಕ. ಆಗ ಹುಡುಗ, ಹೌದು ನೋಡಿದೆ ಅಂತ ಹೇಳಿದಾಗ, ಅವರು ಬಹಳ ವಿಚಿತ್ರ ಅನಿಸ್ಲಿಲ್ಲವ ನಿನಗೆ? ಅವ್ರು ಹಾಕಿರೋ ಬಟ್ಟೆ, ಅವ್ರು ನಡೆದಾಡೋ ರೀತಿ ನಿನಗೆ ವಿಚಿತ್ರ ಅನಿಸ್ಲಿಲ್ಲವಾ ಅಂತೇಳಿ. ಯಾಕ್ರಿ ಆ ರೀತಿ ಅಂತ ಹುಡುಗ ಕೇಳಿದಾಗ, ಸ್ವಲ್ಪ ಗಾಳಿ ಜೋರಾಗಿ ಬೀಸ್ತು. ಆಗ ನಾನು ಹಿಂದಕ್ಕೆ ತಿರುಗಿ ನೋಡಿದಾಗ ನನಗೆ 3 ಜನ ಏನಿದ್ರಲ್ಲ ಅವ್ರು ಮನುಷ್ಯರೇ ಅಲ್ಲ, ಅವ್ರಿಗೆ ಕಾಲೇ ಇದ್ದಿಲ್ಲ, ಅವರು ಗಾಳಿಯಲ್ಲಿ ತೇಲಾಡ್ತಿದ್ರು ಅಂತ ಶಾಕ್ ಬೀಸ್ಕೊಡ್ತಾನೆ. ಅದನ್ನ ಆ ಹುಡುಗ ಕೇಳ್ಸ್ಕೊಂಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾನೆ. ಹೌದಾ, ಅವ್ರು ಮನುಷ್ಯರೇ ಅಲ್ವಾ ಅಂತ ಹೇಳಿದಾಗ, ಹೌದು ಸ್ನೇಹಿತರೆ, ಅವರು ಮನುಷ್ಯರೇ ಆಗಿರಲಿಲ್ಲ, ಅವರು ಆತ್ಮಗಳು. ಆಗ ಹುಡುಗ ಮುದುಕನಿಗೆ ಹೇಳ್ತಾನೆ, ಹೌದಾ ಈ ತರ ಎಲ್ಲ ಆಯ್ತಾ ಅಂತ ಹೇಳಿದಾಗ ಆ ಮುದುಕ, ಹೌದು ಈ ತರ ಎಲ್ಲ ಆಯ್ತು, ಅದಕ್ಕೆ ನಾನು ಈ ತರ ಡ್ರಾಮಾ ಮಾಡ್ಬೇಕಾಯ್ತು ಅಂತ ಹೇಳಿದಾಗ, ಹೌದಾ, ಆದ್ರೆ ನಾವು ಅಲ್ಲಿ ಬಸ್ನಲ್ಲಿರೋ ಕಂಡಕ್ಟರ್ ಕಾಪಾಡ್ಬೇಕಲ್ಲ, ಏನಾದ್ರು ಆದ್ರೆ ಅಂತೇಳಿ ಅಲ್ಲೇ ಡಾರ್ಕ್ ಫಾರೆಸ್ಟ್ ಸುಮಾರು ಹತ್ತಿರದಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡ್ತಾರೆ. ಅಂದ್ರೆ ಒಂದು ಚೆಕ್ ಪೋಸ್ಟ್ಗೆ ಭೇಟಿ ಕೊಡ್ತಾರೆ. ಅಲ್ಲಿ ಆ ಮುದುಕ ಮತ್ತೆ ಆ ಹುಡುಗ ಬಂದು ಅಲ್ಲೇ ಇರೋ ಒಬ್ಬ ಪೊಲೀಸನಿಗೆ ಹೇಳ್ತಾರೆ, ಎಲ್ಲ ನಮ್ಮಲ್ಲಿ ನಡೆದಿರೋ ಎಲ್ಲಾ ಘಟನೆಗಳನ್ನ ಹೇಳ್ತಾರೆ. ಈ ತರ ಆಯ್ತು, ಬಸ್ಸಲ್ಲಿ ಎತ್ತಿದ್ವಿ, ಈ ತರ ಆಯ್ತು ಅಂತ ಎಲ್ಲ ಪೊಲೀಸರು ನಂಬ್ತಾರ. ಆ ಒಂದು ಮಿಡ್ ನೈಟ್ ರಾತ್ರಿಯಲ್ಲಿ, ಅದು ಈ ಒಂದು ಡಾರ್ಕ್ ಫಾರೆಸ್ಟ್ ಅಲ್ಲಿ. ಅದನ್ನ ಪೊಲೀಸ್ ಕೇಳಿಸ್ಕೊಂಡ್ಬಿಟ್ಟು, ರೀ ನಿಮ್ಗೆಲ್ಲ ತಿಕ್ಲಿಡ್ದಿದ್ದೀರಾ, ಆತ್ಮ ಅಂತೀರಾ, ಭೂತ ಅಂತೀರಾ, ಮತ್ತೆ ಬಸ್ಸಲ್ಲಿ ಇಳಿದಿದ್ದೀರಾ ಅಂತಾರ. ಈ ಒಂದು ಡಾರ್ಕ್ ಫಾರೆಸ್ಟ್ ಅಲ್ಲಿ ಯಾರಾದ್ರೂ ಆತರ ಇಳಿತಾರೆ ಏನ್ರಿ? ಯಾರು ನಿಮ್ಗೆ ಇಳಿತಿದ್ದು ಆ ರೀತಿ? ಸುಮ್ಮನೆ ಮನೆಗೆ ಹೋಗ್ರಿ ಅಂತ ಬೈದು ಕಳಿಸ್ಬಿಡ್ತಾರೆ. ಆ ಮುದುಕ ಮತ್ತೆ ಆ ಹುಡುಗನಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಏನಪ್ಪಾ, ನಮ್ಮ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲವ ಅಂತೇಳಿ ಅವ್ರು ಬೇಜಾರಾಗ್ಬಿಟ್ಟು ತುಂಬಾ ಅದರ ಬೇರೆ ಲೇಟ್ ಆಗ್ಬಿಟ್ಟಿರುತ್ತೆ. ಅವ್ರ ಹಾಗೆ ನಡ್ಕೋತ ತಮ್ಮ ಮನೆಗಳಿಗೆ ಆ ಮುದುಕ ಮತ್ತೆ ಆ ಹುಡುಗ ಹೋಗ್ಬಿಡ್ತಾರೆ. ಓಕೆ, ಹೀಗೆ ಮುಂದಿನ ದಿನ ಅಂದ್ರೆ 15 ನವೆಂಬರ್ 1995ರಲ್ಲಿ ಚೀನಾ ದೇಶದಲ್ಲಿ ಒಂದು ನ್ಯೂಸ್ ಹರಡುತ್ತೆ. ಏನಂತ, ಬೀಜಿಂಗ್ ಇಂದ ಹೊರಟಂತಹ ಒಂದು ಲಾಸ್ಟ್ ಬಸ್, ಅಂದ್ರೆ ಆ ಬಸ್ ನಂಬರ್ 375 ಇನ್ನೂ ತನ್ನ ಡೆಸ್ಟಿನೇಷನ್ ಆದ, ಅಂದ್ರೆ ತನ್ನ ನಿರ್ದಿಷ್ಟ ಸ್ಥಳವಾದ ಫ್ರಾಂಕ್ಟನ್ ಹಿಲ್ಸ್ಗೆ ಇನ್ನೂ ಬಂದಿಲ್ಲ ಅನ್ನೋ ಒಂದು ನ್ಯೂಸ್ ಇಡೀ ಚೀನಾದಲ್ಲೇ ಒಂದು ಗೊಂದಲಕ್ಕೆ ಕಾರಣವಾಗುತ್ತೆ. ನಂತರ ಆ ದೇಶದ ಚೀನಾ ಪೊಲೀಸರು ಏನಿರ್ತಾರೆ, ಈ ಒಂದು ಕೇಸನ್ನ ಕೈಗೆತ್ಕೊಳ್ತಾರೆ. ನಂತರ ಆ ವಯಸ್ಸಿನ ಹುಡುಗ ಮತ್ತೆ ಆ ವಯಸ್ಸಿನ ಮುದುಕನ್ನ ವಿಚಾರಣೆಗೆ ಅಂತ ಕರ್ಸ್ಕೊಳ್ತಾರೆ. ಅವರು ಮತ್ತೆ ಆ ಹುಡುಗ ಮತ್ತೆ ಆ ವಯಸ್ಸಿನ ಮುದುಕ ಏನಿರ್ತಾರಲ್ಲ, ಮತ್ತೆ ಅವ್ರು ಅದನ್ನೇ ಹೇಳೋದು, ನಮ್ಗೆ ಈ ತರ ಎಲ್ಲ ಆಯ್ತು, ಇವರು ಈ ತರ ಪರ್ಸ್ ತಗೊಂಡಿದೀನಿ, ಈ ತರ ಕಳ್ತನ ಮಾಡಿದಾನೆ, ಇದನ್ನ ಪೊಲೀಸರ ತಲೆ ಒಪ್ಪಿಸ್ಬೇಕು, ಇಳಿಸ್ಬಿಡಿ ಹಾಗಾದ್ರೆ ಅಂತೇಳಿ ಈ ತರ ಡ್ರಾಮಾಗಳನ್ನ ಆಡಿ ಬಸ್ಸಿಂದ ಇಳಿಯೋ ತರ ಇವರೇ ಮಾಡಿದ್ದು ಅಂತ ಆ ಹುಡುಗ ಹೇಳ್ತಾನೆ. ಮುದುಕ ಕೂಡ ಅದನ್ನ ಹೇಳಿದ್ದು, ಹೌದು ನಾನು ಆ ಬಸ್ಸಲ್ಲಿ ದೆವ್ವಗಳನ್ನ ನೋಡಿದೆ, ಅದಕ್ಕೆ ಈ ತರ ಡ್ರಾಮಾನೆಲ್ಲ ಆಡಿದೆ ಅಂತ ಆ ವಯಸ್ಸಿನ ಮುದುಕ ಕೂಡ ಸೇಮ್ ಡಿಟ್ ಅದನ್ನೇ ಹೇಳ್ತಾನೆ. ಆಮೇಲೆ ಆ ಬಸ್ ಎಲ್ಲೋಯ್ತು, ಏನಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ ಅನ್ನೋದು ಹೇಳ್ತಾರೆ. ನಂತರ ಪೊಲೀಸರಿಗೆ ಆ ಇನ್ಫಾರ್ಮೇಶನ್ ಅಷ್ಟು ಸಾಲಿಲ್ಲ ಅವರಿಗೆ. ಹಾಗಾದ್ರೆ ಬಸ್ ಎಲ್ಲೋಯ್ತು ಅನ್ನೋದು ಅವ್ರಿಗೂ ಬಹಳ ಗೊಂದಲಕ್ಕೆ ಕಾರಣವಾಗುತ್ತೆ. ಬಸ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ಆಫ್ಟರ್ 16 ನವೆಂಬರ್ 1995ರಲ್ಲಿ ಫ್ರಾಂಕ್ಟನ್ ಹಿಲ್ಸ್ ಇಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರೋ ಆ ಒಂದು 375 ಬಸ್ಸು ಒಂದು ಕೆರೆಯಲ್ಲಿ ಬಿದ್ದಿರುತ್ತೆ.
ನಂತರ ಆ ಪೊಲೀಸರು ಅದೇ ಒಂದು ಸ್ಪಾಟ್ ಅಲ್ಲಿ ಆ ಒಂದು ಬಸ್ಸಿನಿಂದ 5 ಡೆಡ್ ಬಾಡಿಗಳು ಸಿಗ್ತವೆ. ಆ 5 ಡೆಡ್ ಬಾಡಿಗಳಲ್ಲಿ ಒಂದು ಕಂಡಕ್ಟರ್ದು ಮತ್ತೆ ಆ ಡ್ರೈವ್ ಮಾಡ್ತಕ್ಕಂಥ ಡ್ರೈವರ್ದು ಅಂದ್ಬಿಟ್ರೆ ಇನ್ನು 3 ಬಾಡಿಗಳು ಆ 3 ಜನ ಏನ್ ಬಸ್ಸಲ್ಲಿ ಹತ್ತಿದ್ರು ಅಂತ ಹೇಳಿದ್ವಲ್ಲ, ಆ 3 ಜನದ್ದು ಅನ್ಐಡೆಂಟಿಫೈಡ್ ಬಾಡಿಗಳು ಸಿಗ್ತವೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಏನಂದ್ರೆ, ಕಂಡಕ್ಟರ್ ಮತ್ತೆ ಡ್ರೈವರ್ಗಳ ಡೆಡ್ ಬಾಡಿಗಿಂತ ಈ 3 ಡೆಡ್ ಬಾಡಿಗಳು ಬಹಳ ಅಂದ್ರೆ ಬಹಳ ಕೊಳ್ತೋಗಿರ್ತವೆ, ಫುಲ್ಲು ಕೊಳ್ತೋಗಿರ್ತವೆ. ಆ ಒಂದು 48 ಗಂಟೆಗಳಲ್ಲಿ ಅಷ್ಟರ ಮಟ್ಟಿಗೆ ಕೊಳ್ತೋಗಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಕೊಳ್ತೋಗಿರ್ತವೆ. ಅಂದ್ರೆ ಫುಲ್ಲು ಬಹಳ ವರ್ಷಗಳಾಗಿದೆಯೇನೋ ಅನ್ನೋ ತರ ಅಲ್ಲ. ಇಲ್ಲೊಂದು ಗಮನಿಸಬೇಕಾಗಿರೋದೇನಂದ್ರೆ, 16 ಕಿಲೋಮೀಟರ್ ದೂರದಲ್ಲಿರೋ ಫ್ರಾಂಕ್ಲಿನ್ ಹಿಲ್ಸ್ಗೆ ಹೋಗ್ಬೇಕಾದಂತ ಬಸ್ಸು ಸುಮಾರು 100 ಕಿಲೋಮೀಟರ್ ದೂರದಲ್ಲಿರೋ ಕೆರೆಯಲ್ಲಿ ಹೋಯ್ತು. ಅರೆ ಹೋಗ್ಲಿ ಬಿಡುಗರು, ಡ್ರೈವರ್ ಏನೋ ಮಿಸ್ ಆಗಿ, ಮೊದ್ಲೇ ನೀವು ಹೇಳಿದ್ರಲ್ಲ ಡಾರ್ಕ್ ಫಾರೆಸ್ಟ್ ಅಂತ, ಕಣ್ಣಿಗೆ ಏನು ಕಾಣಿಸೋದಿಲ್ಲ ಅಂತ, ಮಿಸ್ ಆಗಿ ಡ್ರೈವರ್ನೇ ಒಂದು ರೂಟ್ ಇಂದ ಫ್ರಾಂಕ್ಲಿನ್ ಹಿಲ್ಸ್ಗೆ ಹೋಗ್ಬೇಕಾದಂತ ರೂಟ್ ಅಲ್ಲಿ ಆ ಒಂದು ಕೆರೆ ಹೋಗ್ತಕ್ಕಂಥ ಜಾಗದ ರೂಟ್ ಅಲ್ಲಿ ಆ ಬಸ್ ಬಳಸಿರ್ಬೋದು. ಅದು ಮಿಸ್ ಆಗಿ ಸ್ಟೇರಿಂಗ್ ನ ಒಳಸಕ್ ಹೋಗಿ ಆ ಒಂದು ಬಸ್ಸು ಕೆರೆಯಲ್ಲಿ ಬಿದ್ದಿರ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ಮೈಂಡ್ ಇಂದ ಅದನ್ನ ತೆಗೆದು ಬಿಡಿ. ಯಾಕಂದ್ರೆ ಹೋಗ್ಲಿ, ನಿಮ್ ಮಾತನ್ನೇ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ಓಕೆ 16 ಕಿಲೋಮೀಟರ್ ದೂರದಲ್ಲಿರೋ ಫ್ರಾಂಕ್ಲಿನ್ ಹಿಲ್ಸ್ಗೆ ಹೋಗ್ಬೇಕಾದಂತ ಬಸ್ಸು ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿರೋ ಕೆರೆಯಲ್ಲಿ ಹೋಗಿದೆ ಅಂದ್ರೆ, ಆದ್ರೆ ಸ್ನೇಹಿತರೆ 16 ಕಿಲೋಮೀಟರ್ ಹೋಗ್ಬೇಕಾದಂತ ಇಂಜಿನ್ ಅಲ್ಲಿ ಇದ್ದಂತ ಫ್ಯೂಲ್ 100 ಕಿಲೋಮೀಟರ್ ವರೆಗೂ ಹೇಗ್ ತಾನೇ ಡೀಸೆಲ್ ಆ ಬಸ್ ಅಲ್ಲಿ ಇತ್ತು? ಯಾಕಂದ್ರೆ ಡೀಸೆಲ್ ಇದ್ದು ಕೇವಲ 16 ಕಿಲೋಮೀಟರ್ ವರೆಗೂ ಮಾತ್ರ. 100 ಕಿಲೋಮೀಟರ್ ವರೆಗೆ ಇದ್ದ ಅಷ್ಟು ಡೀಸೆಲ್ ಎಲ್ಲಿತ್ತು? ಆ ಒಂದು ಸ್ಟ್ರೇಂಜ್ ಅನ್ನ ಇಟ್ಕೊಂಡೆ ಅಲ್ಲಿನ ಅಥಾರಿಟೀಸ್ ಏನ್ ಮಾಡ್ತಾರೆ, ಆ ಒಂದು ಬಸ್ಸಿನ ಡೀಸೆಲ್ ಅಂದ್ರೆ ಆ ಒಂದು ಇಂಜಿನ್ ಏನ್ ಫ್ಯೂಲ್ ಟ್ಯಾಂಕ್ ಇರುತ್ತೆ ಅದನ್ನ ಚೆಕ್ ಮಾಡ್ತಾರೆ. ಫುಲ್ಲು ಶಾಕು. ಆ ಒಂದು ಫ್ಯೂಲ್ ಟ್ಯಾಂಕ್ ಅಲ್ಲಿ ಇದ್ದಿದ್ದು ಡೀಸೆಲ್ ಅಲ್ಲ, ಫುಲ್ಲು ರಕ್ತ ಅಂದ್ರೆ ಬ್ಲಡ್. ಯಪ್ಪ, ಎಷ್ಟು ಸ್ಕೇರಿ ಆಗಿದೆ ಅಲ್ವಾ ಸ್ಟೋರಿ. ಫುಲ್ಲು ವಿಚಿತ್ರ ಕೇಸ್ ಇದು ಒಂದು. ಇದನ್ನ ಇದುವರೆಗೂ ಕೂಡ ವರ್ಲ್ಡ್ ನಲ್ಲಿ ಇದನ್ನ ಯಾರು ಅನ್ಸಾಲ್ವ್ ಮಾಡೇ ಇಲ್ಲ. ಫುಲ್ಲು ಇನ್ನು ಯಾರು ಇದನ್ನ ಸಾಲ್ವ್ ಮಾಡೇ ಇಲ್ಲ. ಇದು ಕೇವಲ ಇನ್ನು ಅನ್ಸಾಲ್ವ್ಡ್ ಆಗಿ ಈ ಒಂದು ಕೇಸ್ ಇದೆ. ಅಲ್ಲಿ ಏನ್ ಇನ್ಸಿಡೆಂಟ್ ಆಯ್ತು, ಅಲ್ಲಿ ಏನ್ ನಡೀತು, ಇಲ್ಲಿ ಫ್ಯೂಲ್ ಟ್ಯಾಂಕ್ ಅಲ್ಲಿ ಬ್ಲಡ್ಗೂ ಆ ಕೆರೆಯಲ್ಲೂ ಬೀಳೋದಕ್ಕೂ, ಅಯ್ಯೋ ಈ ಒಂದು ಕೇಸ್ ಇದುವರೆಗೂ ಕೂಡ ಅನ್ಸಾಲ್ವ್ಡ್ ಕೇಸ್ ಆಗಿರೋದಕ್ಕೆ ಇದೇ ಪ್ರಮುಖ ಕಾರಣವಾಗಿತ್ತು ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಎಪಿಸೋಡ್ ನೋಡಿ ನಿಮಗೆ ಖುಷಿ ಆಗಿರ್ಬೋದು, ಹಲವಾರು ವಿಚಾರಗಳನ್ನ ಇದರಿಂದ ತಿಳ್ಕೊಂಡಿದ್ರಿ. ಈ ಕೇಸ್ ಯಾಕೆ ಅನ್ಸಾಲ್ವ್ಡ್ ಆಗಿದೆ, ಇದರ ಹಿಸ್ಟ್ರಿ ಏನಾಗಿತ್ತು, ಅದರ ಬೇರೆ ಈ ಒಂದು 375 ಬಸ್ ನಂಬರ್ ಏನಿತ್ತಲ್ಲ, ಈ ಒಂದು ಬಸ್ಸು ಆ ಒಂದು ಚೀನಾ ದೇಶದಲ್ಲಿ ಒಂದು ಮಿಸ್ಟ್ರಿ ಬಸ್ ಆಗಿ ಉಳ್ಕೊಳ್ಳುತ್ತೆ. ಆ ಒಂದು ಘಟನೆ ನಡೆದಾಗಿಂದ ಫ್ರಾಂಕ್ಲಿನ್ ಹಿಲ್ಸ್ ಇಂದ ಆ ರೂಟ್ ಏನಿದೋ ಅಲ್ಲಿ ಇದುವರೆಗೂ ಜನ ಓಡಾಡೋಕ್ಕೆ ಮಿಡ್ ನೈಟ್ ಟೈಮಲ್ಲಿ, ಅದಂತರು ಬೆಳಗ್ಗೆ ಟೈಮಲ್ಲಿ ಅಂತೂ ಅಲ್ಲ, ಮಿಡ್ ನೈಟ್ ಟೈಮಲ್ಲಿ ಬಹಳ ಹಿಂಜರಿತಾರೆ. ಅಷ್ಟು ನಿಗೂಢವಾಗಿದೆ ಆ ಪ್ಲೇಸು. ಅದಕ್ಕೆ ಈ ಒಂದು ಎಪಿಸೋಡ್ ನೋಡಿ ನಿಮಗೆ ಬಹಳ ಖುಷಿ ಆಗಿರ್ಬೋದು ಅನ್ಕೊಳ್ತೀನಿ. ಹಾಗೆ ಈ ಒಂದು ಎಪಿಸೋಡ್ ಅನ್ನು ಮುಗಿಸೋಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ಈ ತರ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಯಾರು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಅಂತ ಹೇಳ್ತಾ ನಮ್ಮ ಎಪಿಸೋಡ್ ಅನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.